ಮದುವೆಗಿಂತ ಮೊದಲ ನನ್ನ ಮಕ್ಕಳು ನನ್ನ ಕೈಯಾಗಿದ್ರು. ಮದುವೆ ಆದ್ಮೇಲ ನನ್ನ ಮಾತ ಕೇಳಾರ್ದಂಗಾದ್ರಲ್ಲ ಪಾಯಪ್ಪ. ಹೇಳ್ತೇವ್ರ ನನ್ನಿಂದ ನನ್ನಿಂದ ನಿನಗೇನಂತ ಅನ್ಯಾಯ ಆಗಿತ್ತು ಬಿಪ್ಪ. ಮದುವೆ ಆಗಿ ಬಂದ ಮ್ಯಾಲ ನನ್ನ ಸ್ವಸ್ತ್ಯಾರು ಹೆಣ್ಣು ಇಲ್ಲದ ನನ್ನ ಬಾಳ್ಯಾಕ ಹೆಣ್ಣು ಮಕ್ಕಳಾಗಿರ್ತಾರ ಅಂತ ತಿಳ್ಕೊಂಡಿದ್ದೆ. ಅಟ್ಟಿ ಮಕ್ಕಳು ಹೆಣ್ಣು ಮಕ್ಕಳಾಗಿರ್ತಾರ ಅಂತ. ಆದ್ರೆ ಅವರು ನನಗೆ ವೈರಿಗಳಕ್ಕಾರ ಅಂತ ತಿಳ್ಕೊಂಡಿದ್ದಿಲ್ಲೋ ದೇವ್ರ, ನಾನು ತಿಳ್ಕೊಂಡಿದ್ದಿಲ್ಲಪ್ಪ. ಆಯ್ತಾಯ್ತು, ಕಣ್ಣೀರ್ ಹಾಕು ಸಾಕು. ಅಲ್ಲಿ ದನಗಳ ಬಲ್ಲಿ ಹೋಗಿ ಮೇವ್ ಹಾಕು. ದಿನ ಬಾಗಲ ಮುಂದ ಕೂತು ಕಣ್ಣೀರ್ ಹಾಕ್ತಾನ. ನಮಗ ದರಿದ್ರ ಹತ್ತ ಬಿಟ್ಟದ. ಆ ಮುದುಕಿ ಕೂಡ ಇದನ್ನು ಹೋಗ್ಬೇಕಾಗಿತ್ತು ದರಿದ್ರ. ಯಾಕೆ ಹೋಗಲಕ್ ಬಿಡು, ಅಕ್ಕ ಮಾಡ್ಲತ್ತಾಳ ಒಳಗ. ಶಿಲ್ಪಾ, ಏ ಶಿಲ್ಪಾ, ಏನ್ ಮಾಡಾಕತ್ತೆ ಮನ್ಯಾಗ? ಬಂದೆ ತಡ್ರಿ. ಯಾಕ್ರಿ? ಯಾಕ ಏನ್ ಮಾಡಾಕತ್ತಿ ಮನ್ಯಾಗ? ನಾ ಏನ್ ಮಾಡ್ಲಿರಿ, ನಿಮ್ಮ ಅಪ್ಪನ್ ಕಿರಿಕಿರಿನ ಸಾಕಾಗ್ಬಿಟ್ಟೈತಿ ನನಗ. ಅದನ್ ಕೊಡು ಇದನ್ ಕೊಡು ಅಂತ ಹೊಳ್ಳ ಮಳ್ಳ ಬರ್ತಾನ, ಬರೀ ನನಗ ಕಾಡ್ತಾನ. ಆ ಮುದುಕನ ಸಂಬಂಧ್ರೆ ಸಾಕಾಗ್ಬಿಟ್ಟೈತಿ ನನಗೂ. ಹೇಳಿ ಅವಂಗ, ನೋಡಪ್ಪ ನನ್ನ ಹೆಂಡತಿ ಹೊಟ್ಲೆದ ಆಕಿ ಕಿರಿಕಿರಿ ಮಾಡ್ಬೇಡ ಅಂತ ಹೇಳಿನಿ. ಏ ಅವಂಗ ವಯಸ್ಸಾಗೈತಿ, ಅವ ಏನ್ ಬೇಡ್ತಾನ ಒಮ್ಮೆ ಮಾಡಿ ಇಟ್ಟು ಬಿಡ್ತವ್ರಿ. ಅವನಿಗೆ ಪದೇ ಪದೇ ಕಿರಿಕಿರಿ ಮಾಡಕ್ ಹೋಗ್ಬೇಡ್ರಿ ನೀವು. ನಮ್ಮ ಅಪ್ಪಗೂ ಹೇಳಿ ಹೇಳಿ ಸಾಕಾಗೈತಿ ನನಗ. ನೀವೊಂದ್ ಕೆಲ್ಸ ಮಾಡ, ಅವನಿಗೆ ತಾಕೀತ್ ಮಾಡ್ತೀನಿ ನಾ. ನೀ ಏನ ಮುದುಕನ ಬಗ್ಗೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡ. ನೀನು ಚಲೋ ಇರ್ಬೇಕೀಗ, ಭಾಳ ಓಡಾಡಬೇಡ, ವಜ್ಜಿ ಕೆಲಸ ಮಾಡಕ್ ಹೋಗ್ಬೇಡ. ಡಾಕ್ಟರ್ ಏನ್ ಹೇಳ್ಯಾನ ನಿನ್ಗೆ ಗೊತ್ತೈತಿಲ್ಲ? ಆ ಮುದುಕಂದ್ ಯಾಕೆ ಕಾಟ ತಲೆಯಾಗ? ನೀವು ಸುಮ್ ಕುಂದ್ರತ್ ಹೇಳ್ತೀರಿ, ಆ ಮುದೋಡ್ಯ ಸುಮ್ ಕುಂದ್ರತ್ ಹೇಳ್ತಾನೇನ್ರಿ? ಚಂತನ ಅಕ್ಕಾಗ ಅದು ಮಾಡಿ ಇದು ಮಾಡಿ, ಅದು ತಗೋ ಇದು ತಗೋ, ಅಲ್ಲಿ ಹೋಗು ಇಲ್ಲಿ ಹೋಗು, ಆಕಿಗೆ ಎಬ್ಸ್ತಾನ. ನಾ ಮಾಡ್ಕೊಡ್ತೇನ್ರಿ ಮಾವರ ಅಂತಂದ್ರ, ಯಾ ನೀ ಬೇಡವ ನಿಮ್ ಕೈಯಂದ್ ರುಚಿನೇ ಹತ್ತಲ್ಲ, ನನ್ಗೆ ಇದನ್ನ ಮಾಡ್ಕೊಡ್ಲಿ ಅಂತಂದ್ರ ಚಂತನ ಅಕ್ಕಾಗ ಎಬ್ಸಾಡ್ತಾನ. ಇಟ್ಟು ಸೊಕ್ಕ ಬತ್ತ ಆ ಮುದುಕಗ. ಹಾಕಿದ್ ಒಂದ್ ರೊಟ್ಟಿ ತಿಂದು ಸುಮ್ ಕುಂದ್ರಪ್ಪ ಅಂತ ಹೇಳಿದ್ರ ನಿನ್ನ ಕೈ ಅಂದ್ರೆ ರುಚಿ ಹತ್ತಂಗಿಲ್ಲ ಅಂತ ಹೇಳ್ತಾನ. ರುಚಿ ಹತ್ತಲ್ಲ. ಅವನಿಗೆಲ್ಲ ನಾ ಬರೋಬ್ಬರಿ ತಾಕೀತ್ ಮಾಡ್ತೇನೆ. ನೀ ಒಟ್ಟು ಸುಮ್ಮ ಇರ್ತಬಾ. ನೋಡವಾ ನಿಮ್ಮ ಅಕ್ಕ ಹೊಟ್ಲೆದಾಳ, ಆಕಿನ ಚಂದಿಗೆ ನೋಡ್ಕೋಬೇಕ್ ನೀ. ಹಾ ನೋಡು. ಈಗ ಅಪ್ಪ ಎಲ್ಲಿಗಾನ? ಆಯ್ತಾಯ್ತು, ನಾ ಹೋಗಿ ತಾಕೀತ್ ಮಾಡ್ತೇನೆ. ನೀ ನಿಮ್ಮ ಅಕ್ಕಗ ಒಂದ್ ಸ್ವಲ್ಪ ಹಾಲು ಕಾಯಿಸಿ ಕೊಡುವ. ನೀ ಹೋಗ್ ಹಾಲು ಕುಡ್ದು ಆರಾಮ್ ಮಕ್ಕೊಂಡ್ಬಿಡು. ನೀ ತಿರ್ಗಾಡ್ಲಕ್ ಹೋಗ್ಬೇಡ. ಅಲ್ಲ ಈ ಮುದೋಡ್ಯಾಗ ಎಟ್ಟರೆ ತಿಳಿಸಿ ಹೇಳ್ಬೇಕು. ಅಲ್ಲ ಸಸ್ತೆರ್ ಕೈಯಂದ್ ಒಂದ್ ರೊಟ್ಟಿ ತಿಂದು ಸುಮ್ ಕುಂದ್ರ ಅಂದ್ರ ಆಕಿನ ಕೈಯಂದ್ ರುಚಿ ಹತ್ತಲ್ಲ, ಇದು ನನಗ್ ರುಚಿ ಹತ್ತಲ್ಲ. ಸಸ್ತೆರಿಗೆ ಹೆಸರು ಇಡ್ತೀಯಾರ ಅಂದ್ರ ಇವ್ನ ಹೊಟ್ಟಿಗೆ ಹೆಂಗ್ ಹಾಕ್ಬೇಕು ನಾವು? ಎಟ್ ಇವನ್ ಸಂಬಂಧ ನಾನೇ ಎಲ್ರಿ ಮನಿ ಬಿಟ್ಟು ಹೋಲೇನ ನಂಗೆ ಆಗ್ಬಿಟ್ಟೈತಿ. ಅವ್ರನ್ನೋದು ಖರೇನ ಐತಿ. ಖಾಲಿ ಕುಂತ ಎಷ್ಟು ದಿವಸ ಉಣ್ತಾನೆ ಮುದಕ, ಎಷ್ಟಂತ ಮಾಡಿ ಹಾಕ್ಬೇಕು ಅಂತಿದ್ದ. ಆದ್ರೆ ಇಷ್ಟೆಲ್ಲ ನಾ ದುಡಿದು ಮಾಡಿಟ್ಟಿದ್ದನ್ನ ಈ ನನ್ನ ಮಕ್ಕಳು ಮರ್ತಾರೆ. ಅದಕ್ಕೆ ಅವ್ರು ಮಾತಾಡ್ತಾರೆ. ನಾ ಇರುತನ ಅಷ್ಟ ನಿಮ್ಮನ್ನ ಜೋಪಾನ ಮಾಡವ್ರು. ನಿಮ್ಮನ್ನ ಯಾರು ಜೋಪಾನ ಮಾಡ್ತಾರೆ? ನಾ ಇರುತನ ಅಷ್ಟ ನಿಮ್ಮನ್ನ ಜೋಪಾನ ಮಾಡೋದು. ನನ್ನ ಮಕ್ಕಳು ನೋಡ್ಕೊಂತಾರೋ ಬಿಡ್ತಾರೋ ಆ ಭಗವಂತಗ ಗೊತ್ತು. ನಮ್ಮ ಅಪ್ಪ ಯಾಕೆ ದನಗಳಿಗೆ ಮೇವು ಹಾಕ್ಲತ್ತ? ಸುಮ್ಮೊಂದು ರೊಟ್ಟಿ ಕೂತ್ ಉಣ್ಣಂದ್ರ ನಮ್ಮ ಅಪ್ಪು ಹೊಟ್ಟೆ ಆಗೋದಿಲ್ಲ ನೋಡಿ. ಏನ್ರಿ ಒಂದು ಕೆಲಸ ಮಾಡ್ಬೇಕೇ ಅತ್ತಾನ. ಅವ್ರು ಇಬ್ರು ಅದಾರ ಮನ್ಯಾಗ, ತಂದು ಮೇವು ಹೋಗ್ಯಾರ ಅವರು.
ನಾನೇ ತಾಕೀತ್ ಮಾಡ್ಬೇಕು ನಮ್ಮ ಅಪ್ಪಗೆ. ಯಪ್ಪ ಎಟ್ಟತ್ ಹೇಳಿ ನಿನಗ ಸುಮ್ ಮನ್ಯಾಗ ಕೂತು ಒಂದ್ ರೊಟ್ಟಿ ಒಳಗ್ ಬರೋದಿಲ್ಲ ಇವೆಲ್ಲ ನಾವ್ ಮಾಡ್ತಿಲ್ಲ. ಏ ಅಪ್ಪಣ್ಣ ಹಂಗ್ಯಾಕೆ ಮಾತಾಡ್ತೀವ? ಅಲ್ಲೋ ನಿಮ್ಮ ವೈನಿ ಹೊಟ್ಟಿಲ್ಲ ಅದ, ನೀನು ಹೇಳ್ತಿ ಮನೆ ಕೆಲಸ ಮಾಡಿದ್ರೊಳಗೆ ಹೈರಾಣ್ಯಾಗ ಹೋಗ್ಬಿಡ್ತಾನೆ. ಅಲ್ಲೋ ಮಾಡ್ಕೊಂತ ಇದ್ದ ಜೀವಪ್ಪ ನಂದು. ಎಲ್ಲ ದನಕರ ಕೊಟ್ಟು ನೀವು ಮೇವು ಹಾಕೋದನ್ನು ತಪ್ಪಂತೇನು? ನಾನು ಖಾಲಿ ಕುಂಡ್ರಕ್ಕಾಗೋದಿಲ್ಲಪ್ಪ. ಯಪ್ಪ ನೀ ಇಷ್ಟು ದಿವ್ಸ ಮಾಡಿದ್ದೆ ರಗಡ್ ಅದ, ಇಟ್ಟೆಲ್ಲ ನಮ್ಮ ಸಲಾಗಿ ಮಾಡಿದಿ. ನೀ ಯಾಕೆ ಹೈರಾಣತಿ? ಅಣ್ಣ ನಾ ಕೂಡಿ ಮಾಡ್ತೇವಲ್ಲ, ಬಾಬಾ ಊಟ ಮಾಡ. ನೀ ನಡಿಪ್ಪ ಬಂದು. ನೀ ಎಲ್ಲ ಮಾಡ್ತೇನಂತೀಪ, ಆದ್ರೆ ನಿಮ್ಮ ಹೆಂಡ್ರಿ ನಿಮಗೆ ಮಾಡಿಕೊಡ್ಬೇಕಲ್ಲೋ. ಇತ್ತಿತ್ಲಾಗಿ ನಿಮ್ಮ ಅಣ್ಣೊಬ್ಬವ ಹೆಂಡತಿ ಕೈಗೊಂಬೆ ಆಗಿಬಿಟ್ಟಾನ ತೀರ್ತು. ಅಲ್ಲಿ ದನಗಳಿಗೆ ಮೇವ್ ಹಾಕ್ಲತ್ತನ, ನೀ ಎಲ್ಲಿ ಹೊಂಟಿ? ಅಪ್ಪನ ಕಡೆ ಕೆಲಸ ಅದ, ನಿಮ್ಮ ಮನೆಗೆ ಹೋಗು. ಓಹೋ ನೋಡು ಮಹಾರಾಜರು ಗಿಡದ ನೆಳ್ಳಿಗೆ ಬಂದ್ರೆ ಎಷ್ಟು ಮಾಡಾಕತ್ತಾರ ಇವ್ರು. ಅವ ಹೇಳ್ತಾನ ನೋಡವ ದನಕ್ಕೆ ಮೇವು ಹಾಕ್ಲಕ್ ಹೋಗ್ಯಾರತ್ತ. ಇವ್ರೆಲ್ಲಾರ್ದು ಒಂದ ಗೊತ್ತದ, ಇವ್ರೆಲ್ಲಾರು ಸೇರಿ ನನ್ನ ಹೆಂಡತಿಗೆ ತ್ರಾಸ ಕೊಡಾತಾರ ನೋಡಿ ಇವ್ರು. ಯಪ್ಪ ಏನ್ ಮಾಡಾಕತ್ತಿ ಇಲ್ಲಿ ಕೂತ? ಆ ಮೇವು ಹಾಕಿ ಬಂದ್ಬಿಟ್ಟು ಕುಂತಿದ್ನಪ್ಪ. ನಿಮ್ ಮೇವಾರಿ ಹಾಕು, ದನಗಳಿಗೆ ಒಯ್ದು ನೀರೇ ಕುಡಿಸು, ನಾ ಅದನ್ನ ಕೇಳತ್ತಿಲ್ಲ. ಮನಿ ಒಳಗ ಸುಮ್ ಯಾಕೆ ಕುಂಡ್ರಂಗಿಲ್ಲಪ್ಪ? ಅಲ್ಲ ನಿನಗ್ ಗೊತ್ತರ ಐತಿಲ್ಲ, ಹಿರೇ ಮನುಷ್ಯ ಹೌದಲ್ನಿ. ನಾನು ಹೆಂಡ್ತಿ ಹೊಟ್ಲೆದ, ಆಕಿಗೆ ಯಾಕೆ ತ್ರಾಸ ಕೊಡಾಕತ್ತಿ? ನಿನ್ನ ಹೆಂಡ್ತಿಗೆ ತ್ರಾಸ ಕೊಡಕ್ಕೆ ಹೋಗುದು? ಇಲ್ಲಪ್ಪ, ನಿನ್ನ ಹೆಂಡ್ತಿಗೆ ಉಸಾಬರಿಗೆ ಹೋಗಿಲ್ಲ ನಾನು. ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅನ್ನತಮ್ಮ ಆಕೆ ಹೊಟ್ಟಿಲ್ಲದಾಳ ಅನ್ನೋದು. ನೋಡಪ್ಪ, ನಾ ಏನ ಕೇಳಿದ್ರು ನಾನು ಸಣ್ಣ ಸೊಸಿನ ಕೇಳ್ತಿರ್ತೇನೋ. ಗೊತ್ತೈತಿ ಬಿಡೋಪ್ಪ, ನೀ ಸಣ್ಣ ಸಸಿನ ಕೇಳೋದ. ಅಲ್ಲ ಆಕಿ ಏನಾರ ತಂದು ಕೊಟ್ರ ನಿನ್ ಕೈಯಂದ್ ರುಚಿ ಆಗಂಗಿಲ್ಲ, ನಿನ್ ಕೈಯಂದ್ ನನಗ್ ಚಲೋ ಹತ್ತಂಗಿಲ್ಲ. ಇವೆಲ್ಲ ಬೇಕಾ ನಿನಗ? ಏ ಮುದೋಡೆ, ಯಾಕ ಅವ್ರಿಗೆ ಟಾರ್ಚರ್ ಕೊಡಾಕತ್ತಿ? ಹಾಕಿ ತಿಂದು ಸುಮ್ಮನೆ ಇರ್ಬೇಕಾಗಿತ್ತಲ್ಲ. ಅದು ರುಚಿ ಹತ್ತಲ್ಲ, ಇದು ರುಚಿ ಹತ್ತಲ್ಲ, ಅವ್ರ ಮನಸ್ಸು ಕೆಡಿಸಿ ಉಪವಾಸ ಸಾಯ್ಬೇಕಂತ ನೋಡ. ನನಗರೆ ಸಾಕಾಗೈತಪ್ಪ ನಿನ್ನ ಸಂಬಂಧ. ನಾನು ಹೆಂಡತಿನ ಕರ್ಕೊಂಡು ಎಲ್ರಿ ಹೋಲ್ ಏನ್ ಅನ್ನಂಗ ಆಗ್ಬಿಟ್ಟೈತಿ. ನೋಡಪ್ಪ, ನಿನಗ ಈ ಮನ್ಯಾಗ ಇರಂಗಾದ್ರ ಇರು, ಅವ್ರ ಕೂಡ ಹೊಂದಾಣಿಕೆ ಆಗಿ. ಇಲ್ಲಂದ್ರ ನಿನ್ ದಾರಿ ನೀನ್ ನೋಡ್ಕೋ. ಇದಕ್ಕಿಂತ ಹೆಚ್ಚಿಗೆ ನಾ ಏನು ಹೇಳಂಗಿಲ್ಲ ನಿನಗ. ಚಿದಾನಂದ, ಎಂಥ ಮಾತಂದು ಬಿಟ್ಟು ಹುಡುಗ. ಇರುದಾದ್ರೆ ಇರು, ಇಲ್ಲ ಮನೆ ಬಿಟ್ಟು ಹೋಗಂತೇನಪ್ಪ. ಲೇ ಹುಡುಗ, ನೀ ಸಣ್ಣ ಬಿದ್ದಾಗ ನನ್ನ ಹೆಗಲ ಮೇಲೆ ಹೊತ್ತುಕೊಂಡು ಅಡ್ಡಾಡೇನೋ. ನಿನ್ನ ಹೊಲಸೆಲ್ಲ ಹೊತ್ತೈತ್ಲಿ ಈ ನನ್ನ ಹೆಗಲು ಎಲ್ಲ ನನ್ನ ವಸ್ತ್ರ, ನನ್ನ ಮೈ. ಹೌದು, ಬಹದ್ದೂರ್ ಮಾತು ಮಾತಾಡ್ಬೋದಿದೆ ಮಗನ, ಬಹದ್ದೂರ್ ಮಾತು ಮಾತಾಡ್ಬೋದು. ಎಲ್ಲ ನನ್ನ ದೈವ, ನನ್ನ ಹೆಂಡತಿ. ಅಯ್ಯೋ ಪಾರ್ವತಿ, ಇದನ್ನೆಲ್ಲ ನೋಡಕ್ಕ ಬಿಟ್ಟು ಹೋಗ್ಬಿಟ್ಟೆಲ್ಲ ನೀನು. ನಾ ಇದನ್ನ ಅನುಭವಿಸಕ್ಕಲ್ಲೇ ಅನುಭವಿಸಕ್ಕ. ಸರ್ಸು, ಏ ಸರಸ್ವತಿ, ಏನ್ ಮಾಡಿದ್ದೆ ಮನ್ಯಾಗ? ಅಲ್ಲ ನೀನ್ ಸ್ವಲ್ಪ ತಿಳಿತದಿಲ್ಲ, ಅಪ್ಪ ಹೋಗಿ ಏನ್ ದನಗಳಿಗೆ ಮೇವು ಹಾಕೋತ್ ನಿಂತಾನ. ಮೊದಲೇ ವಯಸ್ಸಾದ ಮನುಷ್ಯ ಬಿದ್ದು ಏನ್ರಿ ಮಾಡ್ಕೊಂತಂದ್ರ ನಿನ್ ಹೋಗಿ ಹಾಕ್ಲಕ್ ಬರೋದಲ್ಲ. ಮಾಮಾರ ಅಲ್ಲಿ ಹೋಗ್ಯಾರ್ರಿ. ಇನ್ನ ಈಗ ಹೇಳದ್ ನೋಡ್ರಿ, ಮಾಮಾರ ಒಂದ್ ರೊಟ್ಟಿ ಬಿಸಿ ರೊಟ್ಟಿ ಹಾಕ್ಕೊಡ್ತೀನಿ, ಊಟ ಮಾಡ್ರಿ, ಊಟ ಮಾಡಿ ಇಲ್ಲಿ ಹಾಸ್ಕೊಡ್ತೀನಿ ಮಕ್ಕೋತ್ ಹೇಳೇನ್ರಿ ನಾ. ಅಲ್ಲಿ ಹೋಗ್ಯಾರ್ರಿ ಈಗ. ಅಲ್ಲೋ ಅಪ್ಪಣ್ಣ, ಮಾಮಾರ ಹೇಳಿದ್ರ ಒಂದ್ ಮಾತು ಕೇಳಂಗಿಲ್ಲ. ಸುಮ್ನೆ ಅಕ್ಕಿ ಯಾಕೆ ಒದಾಡತಿ? ಈಗ ಅಷ್ಟ ಅಲ್ಲ, ನಾನು ಹೇಳಿದ್ರು ನನ್ ಮಾತಿಗೆ ಬೆಲೆ ಕೊಡಂಗಿಲ್ಲ ಅವ್ರ. ಅದು ಅಲ್ದ ಅವಲಕ್ಕಿ ಮಾಡ್ಕೊಡ್ತೇನೆ, ಅದು ಬೇಡ ನಿಮ್ಗೆ ಏನ್ ಬೇಕು ಹೇಳ್ರಿ ಮಾಮಾರ, ಅದನ್ನ ಮಾಡ್ಕೊಡ್ತೇವೆ ಅಂದ್ರ ಸಣ್ಣ ಹುಡುಗರಂಗ ಶಟ್ಕೊಂಡು ಅಪ್ಪ ಮೊದಲನೇ ಹಿಡಿದು ದುಡ್ಕೋತಿ ಬಂದಾನ, ಸುಮ್ ಕುಂದ್ರಲ್ರಿ ಅವನು. ಅಪ್ಪ ಊಟ ಮಾಡೇನಿಲ್ಲ, ಹೋಗ್ ಅಪ್ಪ ಕರ್ಕೊಂಬಾ, ಊಟ್ರು ಕೂಡಿ ಊಟ ಮಾಡೋಣ. ರಬ್ಬರ್ ಮಾತಾಡಿದಿ
ಮಂದಿ ನೋಡ್ತಂಗಿ. ಅಕ್ಕ ನೀ ಏನ್ ಕಮ್ಮಿ ಮಾತಾಡಿಯೇನು? ನಾವ್ ಏನ್ ಹೇಳಿದ್ರು ನಂಬೇ ಬಿಡ್ತಾವಲ್ಲ ಇವ. ಎಷ್ಟ್ರ ಹೊಂಬದಾವ ಇವ. ಹಂಗ್ ಮಾಡೇ ಬಿಟ್ಟಿವಲ್ಲಕ್ಕ. ಹಂಗಾದ್ರ ಅಕ್ಕ ತಂಗಿಯರ್ ಇಬ್ರು ಒಂದೇ ಇದ್ದಾವಲ್ಲ. ತಂಗಿ ಹಿಂಗ ಬಿಟ್ರ ಮುದುಕ ನಮ್ನ ಹೊರಗ್ ಹಾಕಂಗ್ ಕಾಂತಾನ. ತಂಗಿ ಹೆಂಗಾದ್ರೂ ಮುದುಕ ಊಟ ಮಾಡಿಲ್ಲ, ಅವಂಗ ಅಲ್ಲೇ ಹೋಗಿ ಊಟ ಹಾಕಿ ಬರೋಣ ಬಾ. ಇವ್ರು ಯಾಕೆ ಈ ಕಡೆ ಬರಕತ್ತಾರ? ಏನು ಹುಚ್ಚು ಹುಡುಗ ಅದಾಳಪ್ಪ ಕೇಳ್ತೇನ. ಮೊದಲ ಹೊಟ್ಲಿ ಅದಾಳ, ಇಂಥದ್ರಾಗ ಯಾಕೆ ಅಡ್ಡಾಡ್ತಿದ್ದಾಳಲ್ಲ ನಮ್ಮ ದಿಂದ ಬೇರೆ ತುಂಬಿಟ್ಟತಿ. ಯಾಕ್ರಿವಾ ಈ ಕಡೆ ಯಾಕೆ ಬರಕ್ ಹೋಗಿದ್ರಿ? ಬಿಸಿಲು ಐತಿ ಬೇ. ಏನು ಹುಡುಗರು ಅದಿರಿವಾ ನೀವು? ಬರಂಗ್ ಮಾಡಿ ಅಲ್ಲಪ್ಪ, ಸುಮ್ನ ಹೆಂಗ್ ಕುಂದಿರ್ತೀನಿ ನಾ? ಯಾಕವ್ವ? ಯಾಕೆ ಶಿಲ್ಪ ಹಂಗ್ಯಾಕೆ ಮಾತಾಡಕತ್ತೀವ? ನಾ ಏನ್ ಮಾಡೇನ್ ಬೇ ಅಂಥದ್ದು? ಏನ್ ಮಾಡೀನಿ ಅಂತ ಕೇಳ್ತಲ್ಲೋ ಮುದೇಡೆ? ಏನ್ ಹೇಳಿ ಕಳ್ಸಿದ್ ನನ್ ಗಂಡಗ? ನಾ ಏನು ಹೇಳಿ ಕಳಿಸ್ಯಾನು ಅವಾಗ? ಏನಾರ ಹೇಳಿದ್ನ ನಿನಗೆ ಬಂದವ? ಮೊದ್ಲ ಈಗ ಗಂಡ ಬಾಯಿ ಸತ್ತವ, ಅವ್ನ್ ತಲಿ ತುಂಬಿ ಗಂಡ ಹೆಂಡತಿ ನಡುವ ಜಗಳ ಹಸ್ತಿ. ನಾಚಿಕ್ ಬರಂಗಿಲ್ಲ ನಿಂಗ? ನಮಗೇನು ಅಂದಿಲ್ವಾ? ನೀ ಯಾಕೆ ಹಿಂಗೆ ಮಾತಾಡಕತ್ತೀವಿ? ಏನು ಮಾತಾಡ್ಬೇಡ, ಇನ್ ಮುಂದನು ಏನು ಮಾತಾಡ್ಬೇಡ. ಹಾಕಿ ತಿಂದ ಬಿದ್ದಿರ. ನಮ್ಮ ಗಂಡುಗಳು ನಮ್ ಕೈಯಾಗ ಅದಾರ. ನಮ್ಮಿಂದ ಅವ್ರನ್ನ ದೂರ ಮಾಡ್ಬೇಡ. ದೂರ್ ಮಾಡಿದ್ರ ಈ ಮನ್ಯಾಗ ನೀನ ಇರೋದ್ ವಜ್ಜಾಕೈತಿ. ಅಯ್ಯೋಯ್ಯೋ ಹಂಗೆ ಮಾಡಬೇಡ್ರಿ ಬಾ, ನಿಮ್ಮ ಕೈ ಮುಗಿತೇನೆ ನೋಡು. ನಿನ್ನ ಹೊಟ್ಯಾಗ ಹೆಣ್ಣು ಹುಟ್ಲಿ ಅಂತೇಳಿ ದೇವರಿಗೆ ರೆಕ್ಕಿ ಹೊತ್ತೇನೆ. ಅರ್ಕಿ ಹುಟ್ಟಿದ ಖುಷಿಗೆ ನನ್ನ ಹೆಂಡತಿ ಹೆಸರು ಇಡಬೇಕಂತ ಆಸೆ ಇಟ್ಕೊಟ್ಟಿರವ. ಹಂಗೆಲ್ಲ ಮಾತಾಡಕ್ ಹೋಗ್ಬಿಡ್ರಿವ, ಹಂಗೆಲ್ಲ ಮಾತಾಡಕ್ ಹೋಗ್ಬಿಡ್ರಿ. ಏನ ನನ್ನ ಹೊಟ್ಟೆಗಿನ ಕೂಸಿಗೆ ಆ ದರಿದ್ರಕ್ಕೆ ಹೆಸರು ಇಡ್ತಿ? ಈ ಜಲಮ್ದಾಗ ಸಾಧ್ಯ ಇಲ್ಲ. ಅಂತ ಆಸೆನೂ ಇಟ್ಕೋಕ್ ಹೋಗ್ಬೇಡ. ಹಂಗೆಲ್ಲ ಅನ್ನಕ್ ಹೋಗ್ಬೇಡವ, ಹಂಗೆಲ್ಲ ಅನ್ನಕ್ ಹೋಗ್ಬೇಡ. ಆಕೆ ಇದ್ಲಂತನ ನೀವಿಬ್ರು ಈ ಮನೆಗೆ ಸೊಸೆಯಾಗಿ ಬಂದಿರಿ. ಇಷ್ಟೆಲ್ಲ ಐಶ್ವರ್ಯ ಕಾಣಕತ್ತಿ. ಅಕ್ಕಿದ ಮೇಲ್ ಮಾಡಿ ಮಾತಾಡ್ತಾನ ನೋಡುವ. ಯಾಕ ಅಕ್ಕಿ ಇರ್ಲಿಲ್ಲ ಅಂದ್ರೆ ನಮ್ಗೇನು ಬ್ಯಾರೆ ಸಿಗ್ತಿತ್ಲೇನು? ಬ್ಯಾರೆ ಮಂತಾನ ಸೊಸೆಯಾಗಿ ಹೋತಿತ್ಲೇನು? ನಮ್ ಗಂಡುಗಳ ಸಿಕ್ತಿರ್ಕಿಲ್ ನೋಡ, ಮುತ್ತೈತನ ಸಿಕ್ತಿರ್ಕಿಲ್ ನೋಡ. ಇಲ್ಲಿ ಬಂದೇವಂತಂದ ಮುತ್ತೈಸನ ಸಿಕ್ಕಂಗ ಆಗೈತ್ ನಮಗ. ಯಾಕೆ ಹಿಂಗೆ ಮಾತಾಡ್ತಿರವ? ಅಯ್ಯೋ ಯಾಕೆ ಹಿಂಗೆ ಮಾತಾಡ್ತೀರಿ? ನೀವು ಯಾವ ಮನೆಗೆ ಹೋದ್ರೂ ಆ ಮನೆ ಮಹಾಲಕ್ಷ್ಮಿಗಳ ಯವ್ವ ನೀವು. ಹಾ ಹಾ ಉಪದೇಶ ಮಾಡು ಸಾಕು. ಕೂಳ್ತಿರ್ಲಕ್ಕ ಬಾ ಅಂದಾರ ನಡಿ. ಅಲ್ಲಿ ಏನ್ರ ಬಂದ್ ಬಾಲ ಬಿಚ್ಚಿದಿ, ನಿನ್ನ ಬಾಲನ ಕಟ್ ಮಾಡ್ತೇವೆ. ಹುಚ್ಚು ಹುಡುಗ್ಯಾರು ಇವರಿಬ್ಬರು ಕೈಯಾಗ ಸಿಕ್ಕ ನನ್ನ ಮಕ್ಕಳು ಹುಚ್ಚಾಗಿಬಿಟ್ಟಾರ. ತಂಗಿ ನನ್ನ ಗಂಡ ಬಂದ, ಮುಂದೆ ನಾಟಕ ಚಾಲು ಮಾಡೋಣ ನಾವು. ಮತ್ತೆ ಯಾಕೆ ಕಳ್ಳಾಕತ್ಳು? ಏನ್ ತ್ರಾಸ್ ಮಾಡ್ಕೊಳಕತ್ತಾಳ ನಿಕ್ಕೆ? ಏ ಯಾಕ ಏನಾಗೈತಿ? ಯಾಕೆ ಕಳ್ಳಾತಿ? ಮಾಮಾರ್ ಅದಾರಲ್ರಿ, ಊಟಕ್ಕೆ ಕರ್ಯಾಕ ಹೋದ್ರ ನಮ್ಗೆ ಎತ್ ಬೇಕಾದ ಮಾತಾಡಿ ಬೈದ್ ಕಳ್ಸಿದ್ರ. ಹೌದಾ? ಅಲ್ಲ ಏನಾರ ಅಂದ್ರೆ ನಮಗ್ ನೀವ ಏನು ಅಂತಿಲ್ರಿ. ನೀವ್ ಹೋಗು, ಅವ ಬರ್ಲಿ ನಾ ಮಾತಾಡ್ತೀನಂತ. ನೀವ್ ಯಾಕೆ ಅವನ್ ಕೊಳ್ಳಿಗೆ ಬೀಳ್ತೀರ? ಹೋಗಿ ಅವನ್ ಪಾಡಿಗೆ ಅವ್ನ್ ಬಿಟ್ಟು ಬಿಡತ್ ಹೇಳಿಲ್ಲ. ಈ ಮುದುಕಗ ಎಷ್ಟ್ ಹೇಳಿದ್ರು ಬುದ್ಧಿ ಬರವಾದ. ಇವನು ಸತ್ಯ ಬಾಳ ಐತಿ. ಸ್ವಲ್ಪ ನಾ ಫರಕ್ ಐತ್ ನೋಡ್ರಿ. ಮಾಮಾರು ಹಿಂಗ್ ಕೈ ಮಾಡೋದಕ್ಕ ಅಕ್ಕ ಬೀಳ್ತೇಳ್ರಿ ಕಾಲ್ಜಾರಿ. ನಾ ಏನ್ ಈ ಮನ್ಯಾಗ ಇರಂಗಿಲ್ಲ ನೋಡ್ರಿ. ಈ ಮನ್ಯಾಗ ನಾರ ಇರ್ಬೇಕ, ನಿಮ್ಮ ಅಪ್ಪಾರ ಇರ್ಬೇಕ. ಯಾಕೆ ಇಷ್ಟು ತ್ರಾಸ ಮಾಡ್ಕೊಳಕತ್ತೀಯ? ನಿನಗ ತ್ರಾಸ ಆದ್ರ ನನಗೂ ತ್ರಾಸ ಆದಂಗ. ಈ ಮನ್ಯಾಗ ನಾವ ಇರೋನು. ಮೊದಲ ಮುದುಕನ ಹೊರಗೆ ಹಾಕೋನು. ನಡ್ರಿ ನೀವ್ ಒಳಗ್ ನಡಿ, ಹೋಗು. ನೀವ್ ಅಳ್ಕೋತ್ ಕುಂದ್ರಬೇಡ, ಹೋಗುವ. ಮುದುಕ ನಿನಗೆ ಎಷ್ಟರೇ ಉಗುಳ್ಬೇಕು, ಎಷ್ಟರೇ ಬೈಬೇಕು ನಿನಗ. ಈ ಮನಿ ಬಿಟ್ಟು ಹೋಗಂದ್ರೆ ಹೋಗಾಕ್ತಾ ಇರಲ್ಲ. ಇವತ್ತು ಬರ್ಲಿ, 2 ರ 1
ಮುದುಕನ ಹೊರಗೆ ಹಾಕೋ ತನಕ ಪಾಪ ನನ್ನ ಹೆಂಡತಿಗೆ ಕಿರಿಕಿರಿ ತಪ್ಪಿದ್ದಲ್ಲಿದ ಏನ್ರ ಮಾಡಬೇಕಿದ. ಇಂದ್ರಪ್ಪ ಕುಂದ್ರಲ್ಲಿ ಸ್ವಲ್ಪ ಮಾತಾಡೋದೈತಿ. ನಾನು ಕೂಡ ಹಾ ಅಲ್ಲಪ್ಪ, ನಿಂದ ಎಂತ ನಾಚಿಗೇಡ್ ಜನ್ಮ. ಅಲ್ಲ, ನಿನಗೆ ಹೇಳಿದ್ರ ಸ್ವಲ್ಪ ಅರ್ಥ ಆಕೈತೆ. ವಯಸ್ಸಾದ ಮನುಷ್ಯ ಸ್ವಲ್ಪ ಚಂದ ಕಾಣಂಗ್ ಮಾಡ. ಏನು ಏನು ಮಾತಾಡ್ತೀವಿ ಚಿದಾನಂದ? ಅಲ್ಲೋ ಚಂದ ಕಾಣುವಂಗ ಅಂದ್ರೆ ನಾ ಏನು ಮಾಡ್ಯಾನು ಅಪ್ಪ ಅಂಥದ್ದು? ನಾ ಏನ್ ಮಾಡೀನಿ ಅಂತ ಕೇಳ್ತೀಯಲ್ಲೋ ಯಪ್ಪ. ಅಲ್ಲ, ನನ್ನ ಹೆಂಡತಿ ಹೊಟ್ಟಿದ್ದು ನಿನಗೆ ಗೊತ್ತಿಲ್ಲ, ಆಕಿನ ಮೇಲೆ ಕೈ ಮಾಡ್ತಿ. ಚಿದಾನಂದ, ಏನು ಮಾತಾಡಕತ್ತೀವೋ ನೀನು? ನಾನು ನಿನ್ನ ಹೆಂಡತಿ ಮೇಲೆ ಕೈ ಏನಂತ ಮಾತಾಡಕತ್ತೀನಿ ನೀನು? ತಿಳಿಬಲ್ಲ ನನಗಿದು. ನಿನಗೆ ಹೆಂಗ್ ತಿಳಿತೈತಿಪ್ಪ? ಮಾಡೋದೆಲ್ಲ ಮಾಡಿ ಸುಮ್ಮ ಕೂತಿಯಲ್ಲ, ಹೆಂಗ್ ತಿಳಿತೈತಿ ನಿನಗ? ಅಲ್ಲ, ಇಬ್ರು ಸಸ್ತಾರ ನಿನಗ. ಊಟ ಮಾಡ್ಬಾತ್ ಕರಿಲಾಕ್ ಬಂದ್ರ ಬಾಯಿಗೆ ಬಂದಂಗ ಮಾತಾಡಿ ಅವ್ರನ್ನ ಹೊಡಿಲಾಕ್ ಬರ್ತೀಯಲ್ಲೋ ಯಪ್ಪ. ನೀ ಏನ್ ಸಣ್ಣ ಕೂಸ? ನಿನಗ್ ಬುದ್ಧಿ ಹೇಳ್ಬೇಕಾ? ನೋಡಪ್ಪ, ನೀ ಹಿಂಗ ಮಾಡೋದಿದ್ರ ಈ ಮನ್ಯಾಗ ನನ್ನ ಕಣ್ಣಿಗೆ ಕಾಣ್ಲಾಕ್ ಹೋಗ್ಬೇಡಿ. ಮನಿ ಬಿಟ್ಟು ಎಲ್ಲರ ದೂರ ಹೋಗಿ ಬಿಡು ಆ ಕಡೆ. ಸಾಕ್ ಮಾಡಿ ನಾನು ಮಾಡೋದೆಲ್ಲ ಮಾಡಿ ಮುಖ ಹೆಂಗ್ ಮಾಡ್ಕೊಂಡು ಕೂತಾನ ನೋಡು. ಏ ಅಣ್ಣ, ಏನ್ ಮಾತಾಡ್ಲತ್ತಿದಿ? ಅಪ್ಪಗ ಮನಿ ಬಿಟ್ಟು ಹೊರಗೆ ಹೋಗತಿ. ಬೇಕಾದ್ರೆ ನಿನ್ ಹೆಂಡ್ತಿ ನೀವು ಕೂಡ ಹೊರಗೆ ಹೋರಿ ಮನ್ಯಾಗಿಂದ. ಏನಂದಿ? ನನ್ನ ಗಂಡಗ ಮನಿ ಬಿಟ್ಟು ಹೊರಗೆ ಹೋಗಂತಿ? ನನ್ನ ಸಂಬಂಧ ನೀವಿಬ್ರು ಜಗಳ ಮಾಡ್ಕೊಳಕ್ ಹೋಗ್ಬೇಡ್ರವ. ನೀವ್ಯಾರು ಜಗಳ ಮಾಡ್ಕೊಳಕ್ ಹೋಗ್ಬೇಡ. ಆತು, ನಾನೇ ಈ ಮನೆಗೆ ಭಾರ ಆಗೇನೆ. ನಾನು ಎಲ್ಲಾರ ಬದುಕು ಮಾಡ್ತೀನಿ. ಓಕೆ, ನಾನು ನೀವ ಏನ್ರಿಪ್ಪ ಈ ಮನೆ? ಅಪ್ಪ ಎಲ್ಲಿ ಉಂಟಪ್ಪ? ನಿನ್ ಕಾಲು ಬೀಳ್ತೀನಪ್ಪ, ಮನಿ ಬಿಟ್ಟು ಹೋಗ್ಬೇಡಪ್ಪ.